ಇಲ್ಲೆಲ್ಲ ಜೊತೆಯಲ್ಲೇ ಇದ್ದು MLC ಆಗಿದ್ದಾಗ ದಿನ ಮನೆಗೆ ಕರೀತಾ ಇದ್ರು ಇದಕ್ಕೆಲ್ಲ ಕ್ವಾರ್ಟರ್ಸಲ್ಲಿ. ಇವರು ಹರಿಯಾಣಕ್ಕೆ ಹೋದ್ಮೇಲೆ ಮತ್ತೆ ಭೇಟಿಯಾಗಕ್ಕೆ ಅವಕಾಶ ಆಗಲಿಲ್ಲ. ಅದಕ್ಕೆ ನೆನ್ನೆ ಸಿಕ್ಕಿದ್ರು, ಮನೆಗೆ ಬನ್ನಿ ಅಂದರು, ತಿಂಡಿಗೆ ಬಂದರು, ತಿಂಡಿ ಆಗಿತ್ತು. ಅವ್ರು ಇನ್ಚಾರ್ಜ್ ಇದ್ದಾರೆ ಹರಿಯಾಣ, ಅವ್ರು 30-40 ವರ್ಷ ಅಲ್ಲೇ ಕೆಲಸ ಮಾಡ್ತಾರೆ. ಸೊ ನಮ್ದೇನು ಚರ್ಚೆ ಇಲ್ಲ, ಇವರಿಬ್ಬರನ್ನೂ ಕರೆಸಿ ಅಧ್ಯಕ್ಷರನ್ನ, ಉಪಮುಖ್ಯಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಖರ್ಗೆ ಅವರು ಇಲ್ಲಿನೆಲ್ಲ ವಿದ್ಯಮಾನಗಳು ಗೊತ್ತಿರೋದರಿಂದ ಆದಷ್ಟು ಬೇಗ ಕರೆಸಿ ಗೊಂದಲವನ್ನು ಪರಿಸಿ ಮಾಡಿ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ, ಜನಕ್ಕೆ ಎಲ್ಲ ಸೌಲಭ್ಯಗಳು ಕೊಟ್ಟಿದ್ದೀವಿ. ಆದರೆ ರಾಜಕೀಯವಾಗಿ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೆ ನಾವೀಗಾಗಲೇ ನಾನು ಡೆಲ್ಲಿಗೆ ಹೋದಾಗ ಕೂಡ ಮಾನ್ಯ ACC ಅಧ್ಯಕ್ಷರಿಗೆ ಹೇಳಿ ಬಂದಿದ್ದೀವಿ, ಇದನ್ನು ಕರೆಸಿ ಫೈಸಲು ಮಾಡಿ ಅಂತ. ಆದಷ್ಟು ಬೇಗ ಕರೆಸಿ ಮಾತಾಡಿ ಇಬ್ಬರನ್ನೂ ಇದನ್ನು ಫೈಸಲು ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಅಷ್ಟೇ ವಿಷಯವನ್ನು ಯಾವ ರೀತಿ ಭಾನುವಾರ ಸುದೀರ್ಘ ಸಭೆ ಮಾಡೋ ತೀರ್ಮಾನ ಆಗಿದೆ ಸರ್ ಸೋನಿಯಾ ಗಾಂಧಿ ಅವ್ರ ನೇತೃತ್ವದಲ್ಲಿ. ಒಳ್ಳೆಯದು, ಸ್ವಾಗತ. ಆ ಸಭೆ ಆದರೆ ಎಲ್ಲ ತೀರ್ಮಾನ ಆಗ್ತದೆ, ಫೈಸಲ ಬಗೆಹರಿತು. ಮೇಡಮ್ ಏನು ಮಾತಾಡಿದ್ರಿ ಸರ್? ಕರ್ನಾಟಕದ ಮೇಲೆ ಇದೇ ತೀರ್ಮಾನ. ಈಗ ಇದು ಮೊದಲು ಈ ಗೊಂದಲ ಫೈಸಲಾದ್ರೆ ಎಲ್ಲ ಸರಿ ಹೋಗ್ತದೆ. ಕಾರ್ಯಕ್ರಮಗಳು ಕಾಣಿಸ್ತಾ ಇಲ್ಲ. ಈಗ ನಾವು ಎಷ್ಟು 1 ಲಕ್ಷ ಕೋಟಿ ರೂಪಾಯಿ ಇಲ್ಲಿವರೆಗೂ ಸಾಮಾನ್ಯ ಜನರಿಗೆ ಈ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಸಾಕಷ್ಟು ಪ್ರಯೋಜನ ಆಗಿದೆ ಜನರಿಗೆ. ಆದರೆ ಅದು ಎಲ್ಲ ಜನ ಈ ಕಡೆ ನೋಡ್ತಾ ಇದ್ದಾರೆ. ಅದಕ್ಕೆ ಇದನ್ನು ತಕ್ಷಣ ಬಗೆಹರಿಸಬೇಕು ಅಂತೇಳಿ ನಾವು ಅಪೀಲ್ ಮಾಡಿದ್ದೀವಿ. ಸರಿ, ಈ ಗೊಂದಲ ಬಗೆಹರಿಸೋದಕ್ಕೆ ತಮ್ಮ ಕಡೆಯಿಂದ ಏನು ಸಲಹೆ ಸರ್ ಹೈಕಮಾಂಡ್ ನಾಯಕರಿಗೆ? ನಮ್ಮನ್ನ ಅವ್ರು ಕೇಳಿದ್ರೆ ಅಲ್ಲಿ ಹೋಗಿ ಸಲಹೆ ಹೇಳ್ಬೋದು. ಅವರಿಬ್ಬರು ಕುಂತ್ಕೊಂಡು ಏನು ಹೇಳ್ತಾರೆ, ಹೈಕಮಾಂಡ್ ಹೇಳಿದ್ದಕ್ಕೆ ನಾವು ಬದ್ಧವಾಗಿರ್ತೀವಿ. ಈಗಲ್ಲ ಈ ಮಾತುಕತೆಗೆ CM ಜೊತೆಗೆ ಒಂದಷ್ಟು ಜನ ಸಚಿವರು ಕೂಡ ತೆರಳಬೇಕು ಅಂತ ತೀರ್ಮಾನ ಆಗಿದೆ. ಅದೇ ಅವ್ರು ಕರೆದ್ರೆ ಹೋಗಿ ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ. ಬಟ್ ಏನು ಹೈಕಮಾಂಡ್ ಹೇಳ್ತಾರೋ ಅದಕ್ಕೆ ನಾವೆಲ್ಲ ಅವರು ಕೂಡ ಬದ್ಧವಾಗಿರ್ತಾರೆ. ಹೈಕಮಾಂಡ್ ತೀರ್ಮಾನ ತಗೊಳ್ಳಿ ಅಂತ ಸುಮ್ಮನೆ ಇರ್ಬೇಕಾ? ಸೀನಿಯರ್ ಸಚಿವರುಗಳದ್ದು ಒಪಿನಿಯನ್ ತಗೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಏಕಾಏಕಿ ನಿರ್ಧಾರ ಮಾಡೋಕ್ಕಾಗತ್ತಾ ಈ ವಿಚಾರ? ಅವರು ಹೈಕಮಾಂಡ್ ಅವರು ಕರೆಸಿ ಹೇಳಿದರೆ ನಾವು ಹೇಳ್ತೀವಿ, ಸೂಕ್ತವಾಗಿ ಹೇಳ್ತೀವಿ. ಈ ಸಂದರ್ಭಕ್ಕೆ ಹೇಗಿರಬೇಕು, ಏನಿರಬೇಕು. ಮತ್ತೆ 2028ಕ್ಕೆ ಸರ್ಕಾರ ಬರಬೇಕಾದ್ರೆ ನಮ್ಮ ಕಾರ್ಯಕ್ರಮಗಳು ಹೇಗಿರಬೇಕು ಅನ್ನೋದನ್ನು ಕೂಡ ನಾನು ಅಲ್ಲಿ 30 ವರ್ಷ ಕೆಲಸ ಮಾಡಿದ್ದೀನಿ, ನನ್ನದೇ ಆದ ಅನುಭವ ಇದೆ. ನಾನು ಅವ್ರಿಗೆ ಹೇಳ್ತೀನಿ ಹೀಗೆ ಮಾಡಬೇಕು. ಥ್ಯಾಂಕ್ ಯು.